ಪುನೀತಗೆರೆ ಅಲ್ಲಿ ಬರುವಾಗ ಅರೆಸ್ಟ್ ಮಾಡಿದ್ರಾ? ಭೇಟಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಭೇಟಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಮಾತಾಡುವ ಮಟ್ಟ ನೀವು ಮಾತಾಡುವ ನಂತರ ನಾನು ಮಾತಾಡ್ತೇನೆ. ಹೇಳಿದ್ದೇನೆ ವಿಷಯ ಏನಿದೆ, ತಾವು ಏನು ಇದು ಕೊಟ್ಟಿದ್ರ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಪೊಲೀಸರು ನಾನು ಹೇಳ್ತಾ ಇರೋದು ನೀವು ಅಂತ ಹೇಳಿ. ಯಾರು ಸೇರಿದ್ರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ತಾವು ಮಾಡ್ಲಿಕ್ಕೆ ಮೊನ್ನೆ ಧರ್ಮಸ್ಥಳಕ್ಕೆ ಅಷ್ಟು ಜನ ಬಂದ್ರು, ಅವ್ರಿಗೆ ಏನ್ ಮಾಡಿದ್ರಿ? ಅರೆಸ್ಟ್ ಮಾಡಿದ್ರಾ? ಆದೇಶ ಇರುವಾಗ ನಿಷೇಧಾಜ್ಞೆ ಇರುವಾಗ ಪುನೀತಗೆರೆ 50 ಕಿಲೋಮೀಟರ್ ಉಜಿರೆಗೆ ಬಂದಲ್ಲ ನಿಷೇಧ ಇರುವಾಗ ಅರೆಸ್ಟ್ ಮಾಡಿ. ಪುನೀತಗೆರೆ ಅಲ್ಲಿ ಬರುವಾಗ ಅರೆಸ್ಟ್ ಮಾಡಿದ್ರಾ? ಎಫ್ಐಆರ್ ಮಾಡಿ ಏನ್ ಮಾಡಿದ್ರು ನಮ್ಗೆ ತೊಂದರೆ ಇಲ್ಲ. ಬೇಕಾದ್ರೆ ಗುಂಡಾಕಿ, ಸೌಜನ್ಯ ಪ್ರವಾಹಕ್ಕೆ ಗುಂಡಾಕಿ, ನೀವು ನಮ್ಗೆ ಒಪ್ಪಿಗೆ ಗುಂಡಾಕಿ ಸೌಜನ್ಯ ಪರ ಹೋರಾಟಗಾರರಿಗೆ ಗುಂಡಾಕಿ ನೀವು ಎನ್ಕೌಂಟರ್ ಮಾಡಿ. ನಾವು ಅದಕ್ಕೆ ರೆಡಿ ಇದ್ದೇವೆ. ನಮ್ಮನ್ನ ಎನ್ಕೌಂಟರ್ ಮಾಡಿ. ನಾವು ನ್ಯಾಯ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ ಬೀಳ್ಬೇಕು? ತಹಶೀಲ್ದಾರ್ ಬರಡಾರು ಮನವಿ ಮೂಲೆ ಬತ್ತು ಏರ್ಲ ಒಂಜಿ ಉಸ್ಕೂಟ ಮುಂದೆ ಪರಲ್ಲಿ ಮಣಿ ಬಂದ ಕುಲ್ಲೋಡಾಡಿ ಮಣಿ ಬರವಲ್ಲಿ ಅಂತ ಬಿಡುದಿಲ್ಲ. ಮಾತಾಡ್ಲಿಕ್ಕಿಲ್ಲ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾನೂನು ಯಾವ್ದು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಯಾರು ಸಾರ್ವಭೌಮ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲಾತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ. ಕಾನೂನಿನಿಂದ ಪುನರಾವರ್ತನೆ ಬೇಡ ಸರ್, ದಯವಿಟ್ಟು. ಅಲ್ಲ ಸರ್, ರಾಜ್ಯದಲ್ಲಿ ಎಷ್ಟೊಂದು ಮರ್ಯಾದೆ ಹೋಗ್ತಾ ಇದ್ರೆ ಗೊತ್ತಿದ್ಯಾ? ಇಲ್ಲಿ ಇಡೀ ಕೇಸ್ ಮುಚ್ಚಾಕಿದ ನೀವೇ. ದಯಮಾಡಿ ಹೊರಟಿದ್ದಾರೆ. ನಾವ್ ಯಾರಾದ್ರೂ ಇಲ್ಲಿ ಘೋಷಣೆ ಧಿಕ್ಕಾರಕ್ಕೆ ಹೋಗಿದ್ರೆ ಅದನ್ನು ಹೋರಾಟ ಅಂತ ಎಣಿಸಿ ಇವರು ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು. ನಾವು ಸೈಲೆಂಟ್ ಆಗಿ ಮನವಿ ಕೊಡುವ.
ಅದನ್ನು ಇವರೀಗ ಉದ್ದೇಶಪೂರ್ವಕ ಮಾಡಿಕ್ಕೆ ಇನ್ಸ್ಪೆಕ್ಟರ್ ಹೊರಟಿದ್ದಾರೆ. ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು, ನಾವು ಧಿಕ್ಕಾರ ಕೂಗಬೇಕು, ಆಗ ಅವರು ಅಲ್ಲಿ ಹೋರಾಟ ಮಾಡಿದ್ರು ಅಂತ ಕೇಸ್ ಹಾಕಿದ್ದಾರೆ. ದಯಮಾಡಿ ನಾವು ಸಮಯದಲ್ಲಿರುವ ತಹಶೀಲ್ದಾರರ ಕಚೇರಿಗೆ ನಾವು ಬಂದಿದ್ದೇವೆ. ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋ ತನಕ ನಾವು ಇಲ್ಲಿ ಕೂತ್ಕೊಳ್ಳುವ. ಅವ್ರ ಸಹ ಅವಕಾಶ ಕೊಟ್ಟಿಲ್ಲ. ಆದರೂ ಪ್ರತಿಭಟನೆಗೆ ಬಂದಂತ ಒಂದು ಪ್ರತಿಭಟನೆ